ಪ್ರಶ್ನೆ ಕೇಳ್ಬೋದಾ? ಆಯ್ತಾ. ನಿನ್ನೆ ವ್ಯಾಲೆಂಟೈನ್ಸ್ ಡೇ ಇತ್ತಲ್ವಾ? ನಿನ್ನೆ ಎಷ್ಟು ಜನ ಪ್ರಪೋಸ್ ಮಾಡಿದ್ರು ಅಂತ? ನಮ್ಗೆ ಯಾರು ಮಾಡಾರು ನೋಡ್ರು. ಇಲ್ಲಿ ನೋಡ್ರಿ, ನಮ್ಮ ಹುಡುಗರಿಗೆ ಯಾರು ಬಂದ್ ಮಾಡಲ್ಲ, ನಾವೇ ಹೋಗಿ ಮಾಡ್ಬೇಕು. ಬಿದ್ದು ಹಿಂದೆ ಬಿದ್ದು ನಾವೇನ್ ಮಾಡುವ? ಹುಡುಗಿರ ನಿಜನಾ? ಕೇಳ್ರಿ, ಯಾರನ್ನಾರೇ ಕೇಳ್ರಿ. ನೋಡಿ ಅಲ್ಲಿ ಹೇಳ್ತಿದಾರ ನೋಡಿ. ಬೇಕಾದ್ರೆ ಯಾರ ತಾತ ಕೈ ಎತ್ತವ್ರಲ್ಲ, ಅದು ನನಗೆ ಬೇಜಾರಾಯ್ತಾರೆ. ಯಾರು ಮಾಡಿಲ್ಲ ಮೇಡಮ್. ನಿಜ ಹೇಳಿ, ಸುಳ್ಳು ಹೇಳ್ಬಾರ್ದು. ನೀವು ಮಾಡ್ತೀರಾ ಈಗ? ಯಾರು ಮಾಡಿಲ್ಲ. ವ್ಯಾಲೆಂಟೈನ್ಸ್ ಡೇ ಇವತ್ತು ಮಹಾಶಿವರಾತ್ರಿ. ಇಲ್ಲ, ಶಿವಾಯ ನಮಃ. ನಡೀತದೆ. ಹೆಂಗೆ ಅಂದ್ರೆ ನಮ್ಗೇನು ವಾರ ಒತ್ತು ಗೊತ್ತೇನು ಬೇಡ. ಏನು ಹೇಳಿ? ಐ ಲವ್ ಯು ಗಿಲ್ಲಿ. ಸಾರಿ, ನಾನು ಬಿಜಿ ಇದ್ದೀನಿ. ಈ ಡೈಲಾಗ್ ಹೇಳೋದಿಕ್ಕೆ ನನ್ ಕೈಲಿ ಹೇಳಿಸ್ಕೊಂಡ್ರಿ ತಾನೇ ನೀವು? ಏನಿಲ್ಲ ಮೇಡಮ್. ಆದ್ರೆ ಇದೇ ಮತ್ತೆ ಕಾವ್ಯಾಗೂ ಹೇಳ್ತೀರಾ? ಓ ಒಂದ್ ನಿಮಿಷ. ನಾನು ಒಂಥರ ಈಗ ಒಬ್ರಿಗೆ ಪ್ರೀತಿ ಕೊಡ್ಬಿಟ್ರೆ ಸ್ವಾರ್ಥ ಆಗ್ಬಿಡ್ತದೆ. ಪ್ರೀತಿನ ಹಂಚ್ತೀನಿ ಯಾವತ್ತು ನಾನು. ವಿಶಾಲ ಹೃದಯ ಇರೋದು. ವಿಶಾಲ ಹೃದಯನ ಕುಣಿಗಲೆಲ್ಲ ಹಂಚ್ತೀರಾ ಈಗ? ಹೌದು. ನನ್ನನ್ನು ಪ್ರೀತಿ ಮಾಡೋರು ತುಂಬಾ ಜನ ಅವ್ರೆ. ನಾನ್ ತುಂಬಾ ಇವ್ರು ಎಲ್ರು ಪ್ರೀತಿ ಮಾಡ್ತೀನಿ ನಾನು. ಅಲ್ಲಿ ನೋಡಲ್ಲಿ ನಮ್ಮ ಹುಡುಗರು ಪಾಪ ಎಷ್ಟು ಎನ್ಕರೇಜ್ ಮಾಡ್ತಾರೆ. ಇಲ್ಲಿ ಮಾತ್ರನಲ್ಲ, ಪೆಂಡಲ್ ಆಚೆನೂ ಇದ್ದಾರೆ ಹುಡುಗರು. ಏನ್ರಣ್ಣ ಅಲ್ಲೋಗ್ಬಿಟ್ಟಿದ್ರಿ? ನಿಜವಾಗ್ಲೂ ಸಕ್ಕರೆ ಖುಷಿ ಅಂತ. ನಾನು ಎಲ್ಲೇ ಕರೆದ್ರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕರೆದ್ರೆ ಭಯ ಆಯ್ತದೆ ನನಗೆ. ಅಯ್ಯೋ ಎಲ್ಲ ಇಂಗ್ಲಿಷ್ ಮೀಡಿಯಂ ಇರ್ತಾರೆ, ಇಂಗ್ಲಿಷ್ ಮೀಡಿಯಂ ಮೇಡಮ್ಗಳು ಕೂತ್ರೆ ಇಂಗ್ಲಿಷ್ ಅಲ್ಲಿ ಇಂತ ಮಾತಾಡ್ತಾರೆ. ಗಿಲ್ಲಿ ನಟ ಅಂತ ಬಿಟ್ರೆ ಏನು ಅರ್ಥ ಆಯ್ತಲ್ಲ, ಏನ್ ಮಾತಾಡ್ತಾ ಇದ್ರು ಅಂತ ಅದೇ ಭಯ ಸ್ಟಾರ್ಟ್ ಆಗ್ಬಿಡ್ತಾರೆ. ನಾನೇನ್ ಮಾತಾಡ್ಬೇಕು, ಅವ್ರಿಗೇನ್ ಅರ್ಥ ಆಯ್ತದೆ ಅಂತ. ಸಖತ್ ಖುಷಿ ಆಯ್ತು. ಹತ್ತಿ ಬೆಳಕ್ ಬಂದು ಇಲ್ಲಿಗೆ ನನ್ನ ಕರೆಸಿ ಇಷ್ಟು ಪ್ರೀತಿ, ಇಷ್ಟು ಪ್ರೋತ್ಸಾಹ ನೀವೆಲ್ಲ ಕೊಟ್ಟು ಸದಾ ಚಿರಋಣಿಯಾಗಿರ್ತೀನಿ. ಇನ್ನೊಂದು ನಮ್ಮ ಯೋಗೇಶ್ ಸರ್, ಯೋಗೇಶ್ ಸರ್